ನಮಸ್ಕಾರ ಸೌಕರ್ ಮಂದಿಗೆ. ಇವತ್ತು ಹೊಂಟೇವ್ರಿ ಅಂಕೋಲಾದಲ್ಲಿ ನಮ್ಮ ಒಬ್ರ ಸಹಮಿತ್ರರ ಮನೆ ಓಪನಿಂಗ್ ಇದೆ. ಸೊ ಅದು ನಾವು ಎದ್ರೊಳಗೆ ಹೊಂಟೇವ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಹಿಂದ್ ಕಾಣ್ತಾ ಇದೆ ಕಿಂಗ್ ಪ್ಲಾಟಿನ, ಲೀಟರ್ಗೆ 70 ಕಿಲೋಮೀಟರ್. ಬೇಕಾದಂಗ ನೀವು ಕಟ್ಟಿರಿ, ಮಸ್ತ್ ಎಂಜಾಯ್ ಮಾಡ್ಕೊಂಡು ಹೊಂಟೇವಿ. ಜೊತೆನಲ್ಲಿ ನಮ್ಮ ಸ್ನೇಹಿತ ಮಹದೇಶ್ ಅವ್ರ ಅದಾರ, ಬಹಳ ಫೀಲ್ ಮಾಡ್ಕೊಂಡು ಎಂಜಾಯ್ ಮಾಡ್ರಿ. ಬಾಯ್. ಬಾವಿಕೆರಿ ಅಂತ ಹೇಳಿ ಒಂದು ಊರಿನಲ್ಲಿ ಪ್ರೈವೇಟ್ ಬೀಚ್ ಇದೆ ಅಂತೆ. ಬನ್ನಿ, ಆ ಬೀಚ್ ಇವತ್ತು ನಿಮ್ಗೆ ತೋರಿಸ್ತೇನೆ. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಬಾವಿಕೆರಿ ಬೀಚ್. ಇದೊಂದು ಪ್ರೈವೇಟ್ ಬೀಚ್ ಅಂತಾನೆ ಹೇಳ್ಬೋದು. ಯಾಕೆ ಇದನ್ನ ಪ್ರೈವೇಟ್ ಬೀಚ್ ಅಂದೆ ಅಂದ್ರೆ, ಇಲ್ಲಿ ನೀವು ಹಿಂದ್ಗಡೆ ನೋಡ್ಬೋದಲ್ಲ, ಇದ್ರ ಹಿಂದ್ಗಡೆ ಈ ಒಂದು ಬೇಲಿ ಹಿಂದ್ಗಡೆ ಹೊಲ ಗದ್ದೆ ಉಳುಮೆ ಮಾಡ್ತಾರ. ಅಲ್ಲಿ ಮಾಲೀಕರು ಯಾರು ಅಲೌ ಮಾಡಂಗಿಲ್ಲ ಬೇರೆದವ್ರಿಗೆ. ಆ ಹೊಲದ ಮಾಲೀಕರಿಗೆ ಯಾರಾದ್ರೂ ಪರಿಚಯ ಇದ್ರೆ ಅಷ್ಟೇ ಇಲ್ಲಿ ಒಳಗಡೆ ಬರೋಕೆ ಅಲೌ ಮಾಡ್ತಾರೆ. ಈ ಬೀಚಿನ ವಿಶೇಷ ಏನಂದ್ರೆ, ನೀವು ಎಷ್ಟು ಎಲ್ಲಿ ಮಠ ನೋಡ್ತೀರಿ ನೋಡಿ, ಅಲ್ಲಿ ಮಠ ಏನಂದ್ರೆ ಯಾರು ಒಬ್ರು ಕಾಣಂಗಿಲ್ಲ. ನಮಸ್ಕಾರ. ನಾವಿವತ್ತು ಎಲ್ಲದೇವಂದ್ರ ಅಂಕೋಲಾದಿಂದ 10 ಕಿಲೋಮೀಟರ್ ಆವರ್ಸದಲ್ಲಿರುವ ಶ್ರೀ ಕಾತ್ಯಾಯನಿ ಬಾನೇಶ್ವರ ದೇವಾಲಯದಲ್ಲಿದ್ದೀವಿ. ಈ ಒಂದು ದೇವಾಲಯ ಹಡಗಿನ ಆಕೃತಿಯಲ್ಲಿದೆ ಅಂತೆ. ಈ ಒಂದು ಹಡಗಿನ ಆಕೃತಿಯಲ್ಲಿರುವ ದೇವಾಲಯ ಕಟ್ಟಲು ಒಂದು ಕಾರಣ ಇದೆ ಅಂತೆ. ಈ ಹಡಗಿನಲ್ಲಿ ಹೋದವರು ಅಂದ್ರೆ ಮೀನ ಹಿಡಿಯಕ್ಕೆ ಹೋದವರು ಅಲ್ಲಿ ಅಲೆಗಳು ಆಮೇಲೆ ಬಹಳಷ್ಟು ಸಂಕಷ್ಟಗಳಿಂದ ಪಾರಾಗಲು ಈ ದೇವಿಯನ್ನ ಬೇಡ್ಕೊಂಡಿದ್ರಂತೆ. ಬೇಡ್ಕೊಂಡ ನಂತರ ಅವರು ಸೇಫ್ ಆಗಿ ದಡಕ್ಕೆ ರೀಚ್ ಆದ್ಮೇಲೆ ಸೊ ಈ ಒಂದು ಹಡಗಿನ ಆಕೃತಿ ಇಲ್ಲಿರುವ ದೇವಸ್ಥಾನ ಕಟ್ಟಿಸಿದ್ರು. 1950 ಈ ದೇವಸ್ಥಾನ ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ದಾರೆ. ನಾವಿವತ್ತು ಒಂದು ವಿಶೇಷ ಜಾಗಕ್ಕೆ ಬಂದಿದ್ರೆ, ಅದು ಯಾವುದು ಅಂದ್ರೆ ಬೆಳಿಕೆರೆ ಗ್ರಾಮದಲ್ಲಿರುವ ಹಡಗಿನ ಬಂದಿರು. ಈ ಒಂದು ಬಂದರು ಸುಮಾರು ವರ್ಷಗಳಿಂದ ತನ್ನ ಛಾಪನ್ನ ಈ ಬೆಳಿಕೆರೆ ಗ್ರಾಮದಲ್ಲಿ ಮೂಡಿಸ್ತಾ ಬಂದಿದೆ. ಇಲ್ಲಿ ಹಲವಾರು ಮೀನುಗಾರರು ಮೀನನ್ನ ಹಿಡಿದು ರಾಜ್ಯದ ಹಲವೆಡೆ ಎಲ್ಲಾ ಕಡೆ ಸಾಗಾಟನೆ ಆಗ್ತವೆ. ಹಡಗಿನ ಮಾಲೀಕರು ಹೆಣ್ಣು ಮಕ್ಕಳು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾರೆ ಅನ್ನೋಕೆ ಇವರೇ ಸಾಕ್ಷಿ. ಬನ್ನಿ, ಈ ಒಂದು ಅಜ್ಜಿಯನ್ನ ಮಾತಾಡ್ಸ್ಕೊಂಡ್ ಬರೋಣ. ಅಜ್ಜಿ, ಇಲ್ಲಿ ಅವರ ನೀವು? ನಾವು ಬೆಳಿತೀರಿ. ಎಷ್ಟು ವರ್ಷದಿಂದ ನೀವು ಮಾಡ್ಕೊಂಡ್ ಬಂದಿರಿ? ಈಗ ಒಂದು ಮಾಡ್ಕೊಂಡು ಒಂದು 30 ವರ್ಷ ಆಗಿತ್ತು. ಹೌದ್ರಿ, ನೀವ ಎಲ್ಲಾ ಮೇಂಟೈನ್ ಮಾಡ್ತೀರಿ ಹಡಗಿಂದ? ನಾವು ಇಲ್ಲಿಂದ ವ್ಯಾಪಾರ ಮಾಡ್ತೇವೆ, ಕಾರೂರು ಹೋಗೋಣ, ಅವ್ರಿಗೆ ಹೋಗಿ ಸೇರ್ಕೊಡ್ತೇವೆ. ನಾವು ಇಲ್ಲಿ ಒಣಸುದು, ಮೀನು ಒಣಸುದು, ಬಂಗಡಿ ಆದ್ರೆ ಬಂಗಡಿ ಒಣಸ್ತೇವೆ, ಬೆಚ್ಚರ್ ಮೀನಾದ್ರೆ ಬೆಚ್ಚರ್ ಮೀನು ಒಣಸ್ತೇವೆ. ನಿಮ್ಮ ಎಷ್ಟ್ ಅದಾವ್ರಿ ಹಡಗ? ನಮ್ದು 2 ಅದಾವ. ಒಂದೊಂದ್ ಹಡಗ ಏನು ಇಲ್ಲಾಂದ್ರೆ 2 ಕೋಟಿ ಬೆಳೆ ಬಾಳತ್. ಅಂದ್ರೆ ಅದ ವರ್ತ್ರಿ, ಅಂದ್ರೆ ದುಡ್ಡ್ರಿ ಒಂದು ಬೂಟ್ ಬಲೆ ಗಿಲೆ ಎಲ್ಲಾ ಸೇರಿಸಿ ಒಂದ್ ಬೋಟಿಗೆ 40-50 ಲಕ್ಷ ತಗೊಂತೀವಿ. ಬಲೆಗಿರಿ ಬಲೆಗೆ ಬೋಟಿಗೆ ನಮ್ದು ಬೋಟಿ ಅಲ್ಲ, ನಮ್ ಹುಡುಗ ಹೇಳಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ನಾಗಪ್ಪ ಬಿ ಬಾನಾವಳಿಕರ್. ಸರ್, ಇದರಲ್ಲಿ ನಿಮ್ ಶಿಪ್ ಯಾವ್ದು? ಅಂದ್ರೆ ಆಚೆ 3 ನಂಬರ್ ಉಂಟಲ್ಲ. ಸರ್, ನಿಮ್ಗೆ ಈ ಒಂದು ಹಡಗನ್ನ ತಗೊಳಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು? ದುಡ್ಡು ಒಂದು 50 ಹೋಗಿದೆ ಎಲ್ಲ ಬಾಲೆ. ಅಂದ್ರೆ ನನಗೆ ತಯಾರು ಮಾಡಿದ್ದು ಹೊಸದಾದ್ರೆ ಅದಕ್ಕೆ ಜಾಸ್ತಿ ಹೋಗ್ತದೆ. ಈಗ ನಾನು ಅದು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದೆಲ್ಲ ಒಂದು 50 ಲಕ್ಷ ಹೋಗಿದೆ. ಈಗ ಹೊಸದಾಗಿ ತಗೊಂಡ್ರೆ ಎಷ್ಟು ಬೀಳುತ್ತೆ? ಇದು ಒಂದು 60-70 ರೂಪಾಯಿ, 70 ಲಕ್ಷ ಆದ್ರೆ ಬೇಕು. ಇದು ಬಲೆಗೆ ಹೆಚ್ಚಿಗೆ ಅಮೌಂಟ್? ಬಾಲೆಗೆ ಜಾಸ್ತಿ ಅಮೌಂಟ್ ಬರುತ್ತೆ. ಕೆಜಿಗೆ 500 ರೂಪಾಯಿ ತಯಾರು ಮಾಡ್ಲಿಕ್ಕೆ ಸುಮಾರು ಹೋಗ್ತದೆ. ಒಂದು ಮನುಷ್ಯಗೆ 1,000 ರೂಪಾಯಿಗೆ ತಯಾರು ಮಾಡ್ಲಿಕ್ಕೆ. ಸರ್, ಇದು ಒಮ್ಮೆ ಹೋಗಿ ಬಂದ್ರೆ ಎಷ್ಟು ಮೀನ ಕ್ಯಾರಿ ಮಾಡ್ಕೊಂಡ್ ತೊಂಬರ್ಬೋದು ನೀವು? ನಾವು ಹೋದ್ರೆ ಅದು ಯಾರು ನಶೀಬ್ನಲ್ಲಿ 1 ಲಕ್ಷದ ಸಿಕ್ಕಿದ್ರು ಸಿಕ್ತು, ಇಲ್ಲಾದ್ರೂ 25,000 ಸಿಕ್ಕಿದ್ರು ಸಿಕ್ತು, 10,000 ಸಿಕ್ಕಿದ್ರು ಸಿಕ್ತು, ಹೇಳಿಕ್ ಬರುದಿಲ್ಲ. ಅದು ಎಷ್ಟು ಸಿಕ್ತಿದೆ, ಇಂಥದ್ದು ಇಷ್ಟೇ ಸಿಕ್ತಿದೆ ಅಂತ ಹೇಳಿಕ್ ಬರುದಿಲ್ಲ. ನೀವು ಎಷ್ಟು ವರ್ಷ ಆಯ್ತು ಸರ್ ಇದು ಕೆಲಸ ಮಾಡಿದ್ರೆ? ಅಂದ್ರೆ ನಾವು ಸಣ್ಣ ಇರುವಾಗ ಶಾಲೆಗೂ ಹೋಗುದಿಲ್ಲ. ಇದೇ ದಂಧೆ ನಮ್ದು, ಹಿಡಿಯುವುದೇ ದಂಧೆ. ನಾವು ಹೀಗೆ ಒಂದು 2-3 ವರ್ಷ ಆಯ್ತು ಬೋಟಿ ತಗೊಂಡು. ನಾವೆಲ್ಲ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಿ ಇಲ್ಲಿ ಬರ್ಬೇಕಾಗಿ. ಸರ್, ಇದು ಎಕ್ಸ್ಪೋರ್ಟ್ ಎಲ್ಲಿ ಮಟ್ಟ ಆಗುತ್ತೆ ಸರ್ ರಾಜ್ಯದಲ್ಲಿ?
ಅಂದ್ರೆ ಎಲ್ಲೆಲ್ಲಿ ಮಠ ನಿಮ್ ಮೀನಾ ಸಪ್ಲೈ? ಕೇರಳ, ಕೊಚ್ಚಿ ಆ ಕಡೆ ಎಲ್ಲ ಹುಬ್ಬಳ್ಳಿ ಮತ್ತೆ ಈ ಧಾರವಾಡ, ಮುಂಬೈ ಎಲ್ಲ ಊರಿನಲ್ಲಿ ಹೋಗ್ತದೆ ಅದು. ಅಂದ್ರೆ ಈಗ ನಾವು ಮೀನ್ ತಗೊಂಡ್ ಬರ್ತಾರೆ, ಅದ್ ತಗೊಂಡವ್ರು ಬೇರೆ ಇದ್ದಾರೆ, ಅವರಿಂದ ಮತ್ತೆ ತಗೊಳ್ಳೋರು ಬೇರೆ ಇದ್ದಾರೆ, ಹೀಗೆ ಡೀಲರ್ಸ್ ಮುಖಾಂತರ ಹೋಗುತ್ತೆ. ಚೇಂಜ್ ಆಗ್ತಾ ಹೋಗ್ತದೆ ಅದು. ಹಾ ಹಾ. ಒಮ್ಮೆ ಬಲೆ ಎಷ್ಟು ಉದ್ದ ಇರುತ್ತೆ ರೀ ಅದು? ಇದು ರೌಂಡಿಗೆ ರೌಂಡ್ ಅಂತ ಹೇಳ್ತಾರೆ ಹೀಗೆ. ನಾವು ಇದು ಮೀನಾದ್ರೆ ರೌಂಡ್ ಹೊಡಿಬೇಕಾಗ್ತದೆ. ಹಾ ಹಾ. ಇದು ಬಲೆ, ಇದೇ ಬಲೆ ಅದು. ಅದೇ ಬಲೆ. ಹಾ. ಬಲೆ ಅದೇ, ಈಗ ಒಂದೊಂದು ಬೋಟಿಗೆ ಆ ಬೋಟಿಗೆ 2 ಬಲೆ ಉಂಟು, ಆ ಬೋಟಿಗೆ 1 ಬಲೆ, ಈ ಬೋಟಿಗೆ 1 ಬಲೆ. ಇದು ದೊಡ್ಡ ಬೋಟಿ ಅದು. ಹಾ ಹಾ. ನಾವು ಈಗ ರೌಂಡಿಗೆ ಒಂದು 500-600 ಬಲೆ ರೌಂಡಿಗೆ ಇರ್ತದೆ, ಕೆಲವರದ್ದು 400-300 ಹೀಗೆ ಇರ್ತದೆ. ಹಾ ಹಾ. ರೌಂಡಿಗೆ ಅಂದ್ರೆ ಮೀನು ಹಿಡಿಬೇಕಾದ್ರೆ ರೌಂಡ್ ಹೊಡಿತಾರಲ್ಲ ಹೀಗೆ. ಎಷ್ಟ್ ಜನ ಹೋಗ್ತೀರಿ ಸರ್ ಮೀನಾ ಹಿಡಿಯಕ್ ಹೋದ್ರೊಮ್ಮೆ? ಒಂದು 20-25 ಜನ ಒಂದ್ ಬೋಟಲ್ಲಿ. ಬೋಟಿನಲ್ಲಿ. ಅವ್ರಗ ಕ್ಯಾಪ್ಟನ್ ಬೋಟ್ ಓಡ್ಸೋ ಒಬ್ಬವ, ಈ ರೀತಿ ಬಲೆ ಬಿಡೋ ಒಬ್ಬ ಈಗ ಇರ್ತಾರೆ. ಈಗ ಕೆಪ್ಟನ್ ಅಲ್ಲಿ ಇರ್ತಾನೆ, ಮೀನ್ ನೋಡ್ಕೊಂಡು ಬಿಡೋರು ಅವರು ಇಲ್ಲಿ ಇರ್ತಾರೆ. ಅಲ್ಲಿ ಹಗ್ಗ ಬಿಡೋರು ಒಬ್ರು, ಇದು ಬಿಡೋರು ಒಬ್ರು, ಅಲ್ಲಿ ಸಣ್ಣ ದೋಣಿ ಉಂಟಲ್ಲ ಹಿಂದ್ಗಡೆ ಕಟ್ಟಿದ್ದು, ಆ ದೋಣಿನ ಬಿಡೋರು ಒಬ್ರು ಇರ್ತಾರೆ. ಇಲ್ಲಿ ಹಿಂದ್ಗಡೆ ಇದೆಲ್ಲ ದೋಣಿ. ಹೌದೌದು, ಈ ದೋಣಿ ಇರ್ತದಲ್ಲ, ಒಬ್ಬ 2 ಮಂದಿ ಇರ್ತಾರೆ. ಅದು ಇರ್ಲೇಬೇಕು, ಒಬ್ಬೊಬ್ರು ಒಂದೊಂದು ಕೆಲ್ಸಕ್ಕೆ ಇರ್ತಾರೆ. ಕಡೆಗೆ ಎಲ್ಲ ಆದ್ಮೇಲೆ ಬಲೆ ಎಲ್ಲ ಮೇಲ್ ಬಂದ್ಮೇಲೆ ಒಂದ್ 20 ಜನ ಅಲ್ಲಿ ಜಗಿಲಿಗೆ ಹೋಗ್ತಾರೆ, ಬಲೆ ಎಲ್ಲ ಜಿಗಿಬೇಕು. ಕಡೆಗೆ ಅದು ಹತ್ತಿರ ಮಾಡ್ಕೊಂಡು ಅದು ಮೀನು ಹಿಡಿಯೋದು. ಇಲ್ಲಿ ಬರ್ತದೆ, ಇಲ್ಲಿ ಬರ್ತದೆ. ಅವ್ರಗ ಮಂತ್ಲಿ ಸ್ಯಾಲ್ರಿ ಇರುತ್ತೇನ್ರಿ? ಹೌದೌದು. ಯಾರು ಕೆಲವರು ವಾಟೆದ ಮೇಲೆ ಇರ್ತಾರೆ. ವಾಟೆ ಅಂದ್ರೆ ಅವರಿಗೆ 1 ಲಕ್ಷ ಆದ್ರೆ 30,000 ಅವ್ರಿಗೆ ಹೋಗ್ತದೆ. ವರ್ಕರ್ನಿಗೆ ಡೀಸೆಲ್ ಮತ್ತೆ ಎಲ್ಲ ಖರ್ಚು ಬಹಳ ಹೋಗ್ತಿದೆ. ಒಂದು 1 ಲಕ್ಷದಲ್ಲಿ ಒಂದು 10,000-20,000 ಇರ್ತದೆ ಅಷ್ಟೇ. ಈಗ ಮೀನ ಅದಾವ್ರಿ ಇಲ್ಲಿ ಈಗ ಈ ಸೀಸನ್ ಅಲ್ಲಿ? ಈ ಸೀಸನ್ ನಲ್ಲಿ ಈಗಿಲ್ಲ ಮೀನು, ಈಗೆಲ್ಲ ಖಾಲಿ ಆಗಿದೆ ಅಲ್ಲಿ, ಏನಿಲ್ಲ ಅಲ್ಲಿ. ಅಂದ್ರೆ ಈ ಕೆಲವರು ಲೈಟ್ ಹಾಕಿದಾರಲ್ಲ, ಲೈಟ್ ಹಾಕೊಂಡು ಮೀನು ಎಲ್ಲ ಓಡಿಬಿದ್ದೀವಿ, ಹೊರಗೆ ಹೋಗಿದೆ ಅದು. ನೀವು ಒಮ್ಮೆ ಬೋಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ತಗೊಂಡು ಹೋದ್ರೆ ವಾಪಸ್ ಅದೇ ದಿವ್ಸ ಬರ್ತೀರಾ ಅಥವಾ ಮರು ದಿವ್ಸ ಈ ರೀತಿ 1 ವಾರ ಬಿಟ್ಟು ಬರ್ತೀರಾ? ಅದು ಹೇಳಲಿಕ್ಕೆ ಬರ್ದಿಲ್ಲ. ಅದು ನಾವು ಈಗ ಹೋದ್ಮೇಲೆ ಶಿಕಾರಿ ಆದ್ರೆ ಮೀನು ಸಿಕ್ಕಿದ್ರೆ 100 ಶೆಣಪಿ ಅಂದ್ರೆ ಅಂತ ಶೆಣಪಿ 3 ಸಿಕ್ಕಿದ್ರೆ ಬರ್ತಾರೆ. ಇಲ್ಲಾದ್ರೆ ಸ್ವಲ್ಪ ಸಿಕ್ಕಿದ್ರು ಅದ ಸ್ವಲ್ಪ ಬೋಟಿ ಸಂಜೆಗೆ ಬರ್ತದೆ, ಇಲ್ಲಾದ್ರೆ 2 ದಿವ್ಸಕ್ಕೆ ಒಂದ್ಸಲ 3 ದಿವಸ ಬರ್ತಾರೆ. ಅದರಲ್ಲಿ ಮೀನು ಹಾಕೊಂಡು ಇಡುದು ಕೋಲ್ಡಿಗೆ. ನಾವು ಇನ್ನೊಂದು ವಿಶೇಷ ಜಾಗಕ್ಕೆ ಬಂದೀವಿ. ಅದು ಯಾವ್ದಂದ್ರೆ ಬಳ್ಳಾರಿಯಿಂದ ಹೊಳೆ ತೆಗೆದ ಮ್ಯಾಗ್ನೆಸ್ ಎಲ್ಲವನ್ನು ಈ ಒಂದು ಜಾಗದ ಮೂಲಕ ಬೇರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ. ಸುಮಾರು 8 ವರ್ಷಗಳಾಯಿತು ಇದು ಬಂದಾಗಿ. ಅದ್ರ ಹಿಂದೆ ಸುಮಾರು ದೇಶಗಳಿಗೆ ಮ್ಯಾಗ್ನೆಸಿಯಂ ಇಲ್ಲಿಂದನೇ ಎಕ್ಸ್ಪೋರ್ಟ್ ಆಗ್ತಾ ಇದು ಅಂತ ಇಲ್ಲಿ ಇರುವ ಸ್ಥಳೀಯರು ಹೇಳ್ತಿದ್ದಾರೆ. ಮೊದ್ಲೇನಿತ್ತು ಹೇಳ್ರಿ, ಅದು ಬೋಟಿ ಸಿಗ್ನಲ್ ಆಗಿತ್ತು. ಅದು ಮೊದ್ಲೇ ಅಂದ್ರೆ ಬೋಟಿ ಮೊದ್ಲೇ ಇದ್ದಿಲ್ಲಾಗಿತ್ತು, ಸಿಗ್ನಲ್ಸ್ಗಳು ಮೊದ್ಲೆಲ್ಲ GPS ಅದು ಇದು ಏನಿಲ್ಲ ಆಗಿತ್ತು. ಈಗೇನಾಗಿದೆ, ಎಲ್ಲ GPS ಟೆಕ್ನಾಲಜಿ ಬಂದ್ಮೇಲೆ ಇದಾಗಿ ಅಂದ್ರೆ ಎಲ್ಲ ಇದ್ರ ಮೇಲೆ ಬರ್ತಾರೆ, ಅವರು GPS ಮಂದೆ ಬರ್ತಾರೆ. ಆವಾಗ GPS ಹೇಳೋದಿಲ್ಲ. ನಾವು ನಮ್ ಈ ಲೋಕಲ್ ಬೋಟಿ ಹೋದ್ರೆ ಅದೇ ಲ್ಯಾಂಡ್ ಮಾರ್ಕ್, ಆ ಸಿಗ್ನಲ್ ಅಂದ್ರೆ ಅದ್ರ ಒಳಗೆ ಅಲ್ಲಿ ಮೇಲೆ ಅಲ್ಲೊಂದು ಲೈಟ್ ಇದೆ, ಅದಕ್ಕೆ ರೌಂಡ್ ಆಗ್ತಿರ್ತದೆ, ಹಿಂಗೆ ಸಿಗ್ನಲ್ ಕೊಡ್ತದೆ. ಅಂದ್ರೆ ಅದೇ ಅವರಿಗೆ ಲ್ಯಾಂಡ್ ಮಾರ್ಕ್. ಬೆಲೆಕಿರಿ ಬಂತು, ಬೆಲೆಕಿರಿ ಇದು ಸಿಗ್ನಲ್ ಆವಾಗ ಬಂದಿದ್ದು. ಏಕಂದ್ರೆ ಆ ಸಿಗ್ನಲ್ ಬೇಕಾದ ಅವಶ್ಯಕತೆ ಇಲ್ಲ ಅವ್ರಿಗೆ. ಅಂದ್ರೆ ಎಲ್ಲ GPS ವೈರ್ಲೆಸ್, ಅವ್ರಿಗೆ ಪಟಕ್ಕಂದ್ರೆ ಗೊತ್ತಾಗ್ಬಿಡ್ತೀವಿ ಇಂಥ ಏರಿಯಾದಲ್ಲಿ ಇಂಥ ಸ್ಪೂಟ್ ನಲ್ಲಿ ಇಂಥ ನೀರ್ನಲ್ಲಿ ಎಲ್ಲ ಗೊತ್ತಾಗ್ತದೆ. ಇಂತೆಟ್ಟು ನೀರ್ನಲ್ಲೇ ಇವ್ರು ಹೇಳೋದು ತೋರಿಸ್ತಿದ್ರು. ಹೇಗಂದ್ರೆ ಅವಾಗೊಂದು ಎಷ್ಟು ನೀರು ಏನು ಎತ್ತ ಏನು ಗೊತ್ತಾಗೋದಿಲ್ಲ. ಎಕ್ಸ್ಪೋರ್ಟ್ ಮಾಡುವ ಶಿಪ್ಗಳಿಗೆ ಒಂಥರ ನಾವು ಹೇಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಬಂದ್ ನಿಲ್ತವೆ ಹಾಗೆ ಶಿಪ್ಗಳು ಕಟ್ಟೋಕೆ ಇವು ಒಂದು ಸ್ಟ್ಯಾಂಡ್ಗಳು ಮಾಡಿದ್ದಾರೆ ಸಿಮೆಂಟಿಂದು. ಇಲ್ಲಿ ನೀವು ಕಾಣಬಹುದು, ಅಲ್ಲಿ ಹಗ್ಗ ಕಟ್ಟಿದ್ರಲ್ಲ ಅಷ್ಟು ದೀಪ ಹಗ್ಗಗಳಿಂದ ಶಿಪ್ಗಳನ್ನ ಕಟ್ಟಿರ್ತಾರೆ. ಆಮೇಲೆ ಲೋಡ್ ಆದ್ಮೇಲೆ ಅವನ್ನ ಬಿಚ್ಚಿ ಈ ಸೈಡ್ ಇಂತ್ರ ಚೀನಾ ಬೇರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ನೀವು ಬಹಳ ಅದ್ಭುತದಿಂದ ಸನ್ಸೆಟ್, ಸೂರ್ಯ ಮುಳುಗೋದು ನೀವು ಕಾಣಬಹುದು. ಹಲೋ ನಮಸ್ಕಾರ. ನಾವು ಇವತ್ತು ಗೋವಾದ ಪಾಲೋಲಿಯಮ ಬೀಚಿಗೆ ಬಂದಿವಿ. ಬೀಚ್ ಇನ್ನು ಅರ್ಧ ಕಿಲೋಮೀಟರ್ ಆಗುತ್ತೆ. ಸೊ ನಾವಿಲ್ಲಿ ನಡ್ಕೊಂಡು ಬಂದಿದ್ದೀವಿ.
ನೀವಿಲ್ಲಿ ಕಾಣಬಹುದು ಬೀಚ್ ನಲ್ಲಿ ಎಷ್ಟು ಜನ ತುಂಬಿದ್ದಾರೆ ಅಂತೇಳಿ. ಹಿಂದ್ಗಡೆ ನಾನು ನಿಮ್ಗೆ ತೋರಿಸಿದೆ ಹಿಡನ್ ಬೀಚ್, ಪ್ರೈವಸಿ ಬೀಚ್ ಅಲ್ಲಿ ಯಾರು ಕಾಣಿಸ್ತಾ ಇರ್ಲಿಲ್ಲ. ಇದು ಟೂರಿಸ್ಟ್ ಪ್ಲೇಸ್ ಆಗಿದ್ದ ಕಾರಣ ಎಲ್ಲರೂ ಇಲ್ಲಿ ಬಂದು ಎಂಜಾಯ್ ಮಾಡ್ತಾರೆ ನೋಡಿ. ಗೋವಾದ ಗಾಲ್ಗಿಬಾಗ್ ಬೀಚ್ ನಲ್ಲಿ ಇದ್ದೀವಿ. ಇದು ಎಲ್ಲ ಬೀಚ್ ಗಳಿಂದ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಹಳ ಸುಂದರವಾದ ಕ್ಷಣಗಳು ಇಲ್ಲೇ ನಾವು ಕೂಡಾಕ್ಬಹುದು. ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು ನನ್ನ ಕೈಯಲ್ಲಿ ವಿಚಿತ್ರವಾದ ಒಂದು ಶಂಖ ಹುಳ ಇದೆ. ಇದನ್ನ ಇಲ್ಲೇ ಕೆಳಗೆ ಹಾಕಿದ್ರೆ ಹೇಗೆ ಮನೆ ಮಾಡುತ್ತೆ ನೋಡಿ. ನಮಸ್ಕಾರ. ಇವತ್ತು ನಾವು ಸದಾಶಿವಗಢದಲ್ಲಿರುವ ಶಿವಾಜಿ ಕೋಟೆ ಅಂದ್ರೆ ಛತ್ರಪತಿ ಶಿವಾಜಿ ಅವರು ಆಳ್ವಿಕೆ ಮಾಡಿದ ಒಂದು ಕೇಂದ್ರ ಅಂತಾನೆ ಕರಿಬಹುದು. ಅದು ಕಾರವಾರದಲ್ಲಿದೆ. ನಾವು ಇವತ್ತು ಇನ್ನೊಂದು ಬೀಚ್ ಕವರ್ ಮಾಡಿದ್ವಿ. ಅದುವೇ ರವೀಂದ್ರನಾಥ್ ಟ್ಯಾಗೂರ್ ಬೀಚ್, ಕಾರವಾರದಲ್ಲಿದೆ. ಕಾರವಾರ ಸಿಟಿಯಲ್ಲಿ ಒಬ್ರು ಫೇಮಸ್ ವಡಾಪಾವ್ ಮಾಡ್ತಾರಂತೆ. ನಮ್ಮ ರಘು ಅವರು ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಕಚೋರಿ ಕೂಡ ಬಹಳ ಫೇಮಸ್ ಅಂತೆ. ನಮ್ಮ ಮಂತೇಶ್ ಅವರು ತಿಂತಿದ್ದಾರೆ. ಮಂತೇಶ್, ಹೇಗಿದೆ ಟೇಸ್ಟ್? ಹಸಿದ ಹೊಟ್ಟೆಗೆ ಸಿಕ್ಕಿದ್ದೆಲ್ಲ ಅಮೃತ. ಬಿಸಿ ಬಿಸಿ ವಡಾಪಾವ್. ರವಿರವರೇ ತಿಂದು ಟೇಸ್ಟ್ ಹೇಳ್ಬಿಡಿ ಹೇಗಿದೆ ಅಂತೇಳಿ. ರವಿರವ್ರಿಗೆ ಇದೇನು ಹೊಸದಲ್ ಬಿಡಿ. ಇನ್ನೊಂದು ವಿಶೇಷ ಜಾಗಕ್ಕೆ ಬಂದೇವಿ. ಇದು ಯಾವ್ದಂದ್ರೆ ಹಾರವಾಡ ಮತ್ತು ಬೆಳಿಕೇರಿ ಬೀಚ್ ಹತ್ರ. ಇಲ್ಲಿ ನೀವು ನೋಡ್ಬೋದು, ನಾನು ರೀಸೆಂಟ್ಲಿ ನಿಮ್ಗೆ ತೋರಿಸಿದ್ದೆ. ಇದು ಬೆಳಿಕೇರಿ, ಈ ಸೈಡ್ ಹಾರವಾಡ. ಇದೇ ಬೆಳಿಕೇರಿ, ಇದೇ ಹಾರವಾಡ. ಈ ಒಂದು ಹಾರವಾಡ ಮತ್ತು ಬೆಳಿಕೇರಿ ಬೀಚು ಅಂಕೋಲಾದಿಂದ ಕೇವಲ 13 ಕಿಲೋಮೀಟರ್ ಆಗುತ್ತೆ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಅಥವಾ ಯಾರಾದ್ರೂ ಇದ್ದವ್ರು ಕೇಳಿದ್ರೆ ಸ್ಥಳೀಯವ್ರನ್ನ, ಅವರು ಡೆಫಿನೆಟ್ಲಿ ನಿಮ್ಗೆ ಹೇಳ್ತಾರೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಆಗ್ಬೇಕು. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಆದ್ರೆ ನಾ ಮಾಡೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ತಲುಪ್ತಾವು, ನೋಟಿಫಿಕೇಶನ್ ಬರ್ತೈತಿ. ಬೆಲ್ ಐಕನ್ ಅನ್ನ ಒತ್ತಿರಿ. ಲೈಕ್, ಕಮೆಂಟ್, ಶೇರ್ನ ಮಾಡ್ರಿ. ಸೊ ಸಪೋರ್ಟ್ ಮಾಡ್ರಿ. ಜೈ ಹಿಂದ್. ನಿಮಗೆ ಇನ್ನೊಂದು ಈ ಅಂಕೋಲಾದಲ್ಲಿ ಬರುವ ಆವರ್ಸ ಅಲ್ಲಿ ಒಂದು ಮೀನದ ಮಾರ್ಕೆಟ್ ತೋರಿಸ್ತೇನೆ ಬರ್ರಿ. ಮೀನದ ಮಾರ್ಕೆಟ್ ಸ್ಟಾರ್ಟಿಂಗ್ ಇಲ್ಲಿ ಬೈಕ್ ಪಾರ್ಕಿಂಗ್ ಮಾಡಿ ಒಳಗಡೆ ಬಂದ್ರೆ ಒಂದು ದೊಡ್ಡದು ಗುಡಾನ್ ಟೈಪ್ ಕಾಣುತ್ತೆ. ಇಲ್ಲಿ ಫ್ರಂಟ್ ಒಣ ಮೀನ, ಬಹಳ ತರದ ಒಣ ಮೀನ ಮಾರ್ತಾರೆ ಇಲ್ಲಿ. ಇಲ್ಲಿ ತಗೊಂಡಿರೋಂತ ಮೀನನ ಮನೆಯೊಳಗೆ ಕ್ಲೀನ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಕ್ಲೀನ್ ಮಾಡ್ಕೊಡ್ತಾರೆ. ಒಂದ್ ಇಂತಿಷ್ಟು ಅಮೌಂಟ್ ಕೊಟ್ರೆ. ಇವತ್ತು ನಾವು ರಿಟರ್ನ್ ಧಾರವಾಡಿಗೆ ಬರ್ತಾ ಇದ್ದೇವೆ. ನಾವು ಅಂಕೋಲಾಗೆ ಬಂದಿದ್ದು ಒಂದು ಉದ್ದೇಶ ಇತ್ತು. ವಿನಾಯಕ್ ಅವರ ಗೃಹ ಪ್ರವೇಶ ಇತ್ತು. ಸಡನ್ಲಿ ಆ ಕೆಲಸ ಮುಗಿಸ್ಕೊಂಡು ಇಲ್ಲೇ ಅಂಕೋಲಾದಲ್ಲಿರುವ ಆವರ್ಸದಿಂದ 2 ಕಿಲೋಮೀಟರ್ ನಮ್ಮ ರಘುವೀರ್ ಅವ್ರ ಮನೆ. ನಮ್ಮ ರಘುವೀರ್ ಅವರು ಅಂಕೋಲಾವನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಭಾಳ ಸಹಾಯ ಮಾಡಿದರು ನಮಗೆ.